ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಶನಿವಾರ ಬೆಳಗಿನ ಬ್ಲಾಗು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಹಾಗೆ ಇವಾಗ ನೋಡಿ ಕಡಲೆಕಾಳು ಮತ್ತು ಅವರೆಕಾಳನ್ನ ನೆನೆ ಹಾಕಿದ್ದೀನಿ. ನೈಟ್ ನೆನೆ ಹಾಕಿದ್ದೆ ಸಾಂಬಾರು ಮಾಡಬೇಕು ಅಂದ್ಬಿಟ್ಟು. ಇನ್ನೊಂದು ಚೂರು ನೆನೆಬೇಕು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ನೆನೆಯೋಕೆ ಹಂಗೆ ಇಟ್ಬಿಟ್ಟು ಈ ಕಡೆ ಸ್ಟವ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಸ್ಟವ್ ಅಂದರೆ ನೈಟೇ ಎಲ್ಲ ಒರೆಸಿದ್ದೀನಿ. ಆದರೆ ಹಿಂದಿನ ಕಾಲದಲ್ಲೆಲ್ಲ ಬೆಳಗ್ಗೆನೇ ಎದ್ಬಿಟ್ಟು ಒಲೆ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಮಾಡ್ತಿದ್ರಲ್ಲ, ಅದೊಂದು ಅವಾಗಿಂದನೂ ಆ ಥರ ರೂಢಿ ಇದೆಯಲ್ವ. ಸೊ ಅದಕ್ಕೆ ನಾನು ಇವಾಗ ಬೆಳಗ್ಗೆನೇ ಎದ್ಬಿಟ್ಟು ಸ್ಟವ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಸ್ಟವ್ ಎಲ್ಲ ಒರೆಸ್ಬಿಟ್ಟು ಇನ್ಮೇಲೆ ಅಡುಗೆ ಮಾಡಬೇಕು ಡೈಲಿ ಅಂದ್ಬಿಟ್ಟು ಅವ್ರು ಒಲೆನೇ ಎಲ್ಲ ಬೂದಿ ಎಲ್ಲ ತೆಗ್ದ್ಬಿಟ್ಟು ತೊಳೆದು ಎಲ್ಲನೂ ಮಾಡ್ತಿದ್ರು. ನಾವು ಈ ಸ್ಟವ್ನ ಸುಮ್ಮನೆ ಹಂಗೆ ಬಟ್ಟೆಲಿ ನೀರು ಬಟ್ಟೆ ಮಾಡ್ಕೊಂಡು ಒರೆಸೋದ್ರಲ್ಲಿ ಏನು ದೊಡ್ಡ ಕೆಲಸ ಏನಲ್ಲ. ಅಂದರೆ ಇದು ಅಗ್ನಿ ದೇವರು ಅಂತ ಹೇಳ್ತಾರಲ್ವ, ಅದಕ್ಕೆ ಅವರೆಲ್ಲನೂ ತೊಳೆದ್ಬಿಟ್ಟು ಪೂಜೆ ಮಾಡಿ ಮಾಡ್ತಿದ್ರು. ಬರೀ ನಾವಿವಾಗ ಜಸ್ಟು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಅದನ್ನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊತೀವಿ. ಇವಾಗ ನೋಡಿ ಆ ಕಡೆ ನಾನು ಸ್ಟವೆಲ್ಲ ಒಲೆ ಎಲ್ಲ ಒರೆಸ್ಬಿಟ್ಟು ಇವಾಗ ಪಾತ್ರೆ ಇತ್ತು, ನೈಟ್ ಪಾತ್ರೆ. ಹಾಗೆ ಇನ್ನೊಂದು ಕುಕ್ಕರೆಲ್ಲ ಇತ್ತಲ್ಲ, ಏನು ಅರ್ಜೆಂಟಾಗಿ ಏನು ತೊಳಿತಿರಲಿಲ್ಲ ನಾನು. ಕುಕ್ಕರ್ ಬೇಕಿತ್ತು, ಅನ್ನಕ್ಕೆ ಇಡಬೇಕಿತ್ತು. ಟಿಫನ್ ಇವತ್ತು ಚಿತ್ರಾನ್ನ ಮಾಡೋಣ ಅಂತ, ಅದಕ್ಕೆ ಕುಕ್ಕರ್ ಬೇಕಿತ್ತು ಅಂದ್ಬಿಟ್ಟು ಇವಾಗ ಎಲ್ಲನೂ ವಾಶ್ ಮಾಡ್ಕೊತಾ ಇದ್ದೀನಿ. ಸಾಂಬಾರನ್ನ ಅಂದರೆ ಮೊಸಪ್ಪು ಸಾರು ಮಾಡಿದ್ನಲ್ಲ, ಆ ಸಾಂಬಾರ್ದು ಹಂಗೆ ಇತ್ತು. ಅದಕ್ಕೆ ಇವಾಗ ಎಲ್ಲನೂ ತೊಳೆದ್ಬಿಟ್ಟು ಅದನ್ನು ಅನ್ನಕ್ಕೆ ಇಟ್ಕೊಳ್ಳೋಕ್ಕೆ ಬೇಕು ಕುಕ್ಕರ್. ಅದಕ್ಕೆ ಸೊ ಕುಕ್ಕರ್ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಇರೋದು 2-3 ಪಾತ್ರೆ ಅಷ್ಟೇ ಅಲ್ವಾ, ಎಲ್ಲ ತೊಳೆದ್ಬಿಟ್ಟು ಹಾಕ್ಬಿಡೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಏನೂ ಮಾಡಿಲ್ಲ ಸದ್ಯಕ್ಕೆ. ಇವಾಗ ಬೆಳಗ್ಗೆನೇ ಟಿಫನ್ ಒಂದು ಮಾಡ್ಕೊತಾ ಇದ್ದೀನಿ. ಆಮೇಲೆ ಎಲ್ಲನೂ ಹಾಸಿರೋದೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಕಸ ಗುಡಿಸಿ ನೆಲೆಲ್ಲ ಆಮೇಲೆ ಒರೆಸ್ಕೊಬೇಕು. ಸದ್ಯಕ್ಕೆ ಇವಾಗ ಬೇಗನೆ ಟಿಫನ್ ಮಾಡ್ಕೊಳ್ಳೋಣ ಅಂತ. ಟೈಮ್ ಮಾತ್ರ ಅದೆಷ್ಟು ಬೇಗ ಆಗುತ್ತೆ ಅಂದರೆ ಓಡ್ತಾನೇ ಇರುತ್ತೆ. ನಾವು ಎಷ್ಟು ಬೇಗ ಕೆಲಸ ಮಾಡ್ತೀನಿ ಅಂದರೂ ಅದು ಎದ್ದ ತಕ್ಷಣವೂ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಬೆಳಗ್ಗೆನೇ ಅಯ್ಯೋ ದಿನ ಅದೇ ಕೆಲಸ ಅನಿಸ್ಬಿಡುತ್ತೆ ನನಗಂತೂ. ಬೆಳಗ್ಗೆ ಎದ್ದ ತಕ್ಷಣ ಏನು ಟಿಫನ್ ಮಾಡಬೇಕು ಟೆನ್ಷನ್ ಆಗೋಗ್ಬಿಡುತ್ತೆ. ಇದೇ ಆಗೋಗ್ಬಿಟ್ಟಿರುತ್ತೆ. ಬೆಳಗ್ಗೆ ಎದ್ದರೆ ಇದೇ ಕೆಲಸ ನೋಡಿ, ಯಾವಾಗೂ ಅಷ್ಟೇ. ಟಿಫನ್ ಮಾಡಬೇಕು, ಗುಡಿಸ್ಬೇಕು, ಒರೆಸ್ಬೇಕು, ಇದೇ ಯಾಕಾದ್ರೂ ರಾತ್ರಿ ಆಗಿ ಯಾಕಾದ್ರೂ ಬೆಳಗ್ಗೆ ಆಗುತ್ತೋ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಅಷ್ಟು ಬೆಳಗ್ಗೆ ಎದ್ದರೆ ಈಗ ಸ್ಟಾರ್ಟ್ ಆಗಿಬಿಡುತ್ತೆ ಕೆಲಸ ಎಲ್ಲನೂ. ಅವೆಲ್ಲನೂ ತೊಳೆದು ಶಿಂಕೆಲ್ಲ ತೊಳೆದೆ. ಹಂಗೆ ಅದು ಇದಿತ್ತಲ್ಲ, ಜಾಲರ ಇತ್ತಲ್ಲ, ಅದು ಅನ್ನದ ನೈಟು ಒಣಗಿಸಿ ಹಂಗೆ ಇಟ್ಬಿಟ್ಟಿದ್ದಾರೆ. ಅದು ತೊಳೆಯೋಕ್ಕಾಗಲಿಲ್ಲ, ಅದಕ್ಕೆ ಅದರಲ್ಲೇ ಇರಲಿ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಆಮೇಲೆ ತೊಳೆಯೋಣ ಅಂದ್ಬಿಟ್ಟು ಇವಾಗ ಇನ್ನೊಂದು ಕಡೆ ಹಂಗೆ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಏನು ಮಾಡಬೇಕು ಟಿಫನ್ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಫಸ್ಟ್ ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಆಮೇಲೆ ಕೇಳಿದ್ದಕ್ಕೆ ಟೊಮೆಟೊ ಚಿತ್ರಾನ್ನ ಮಾಡು ಅಂದರು. ಮಾವಿನಕಾಯಿ ಎಲ್ಲ ಇತ್ತು. ಅವರು ಇವತ್ತು ಟೊಮೆಟೊ ಚಿತ್ರಾನ್ನ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಸೊ ಟೊಮೆಟೊ ಚಿತ್ರಾನ್ನನೇ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆಲ್ಲ ಇಟ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತ. ಬಿಸಿಲು ಬೇರೆ ಇದು 7 ಗಂಟೆ 7:30 ಹತ್ತತ್ರ 8 ಗಂಟೆ ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಬಿಸಿಲಾಗೋಗ್ಬಿಡುತ್ತೆ. ಕೆಲಸನೂ ಮಾಡೋಕ್ಕಾಗೋದಿಲ್ಲ ಮುಂಚಿನ ಥರ. ಇವಾಗ ಕೆಲ್ಸಕ್ಕೆ ಹೋಗೋವಾಗಾದರೆ ಬೆಳಗ್ಗೆನೇ ಎದ್ದೇಳ್ಬಿಡ್ತಿದ್ದೆ. 5 ಗಂಟೆ 5:30ಗೆಲ್ಲ ಎದ್ಬಿಡ್ತಿದ್ದೆ. ಇವಾಗ 5 ಗಂಟೆ ಇರಲಿ 7 ಗಂಟೆ ಆದರೂ ಎಚ್ಚರನೇ ಆಗೋದಿಲ್ಲ. ಅಯ್ಯೋ ಬಿಡು ಇನ್ನೇನು ಎದ್ದೇಳ್ತೀನಲ್ಲ, ಆಮೇಲೆ ಎದ್ರಾಯ್ತು ಅಂತ ಇದೇ ರೀಸನ್ ಅಂತಾನೆ ಹಂಗೆ ಮುಂದೆ ತಳ್ಕೊಂಡು ಹೋಗ್ತಾಯಿದ್ದೀನಿ. ಅದೇನು ಹೇಳ್ತಾರಲ್ಲ, ಹಿಂಗೆ ಕರೆಕ್ಟಾಗಿ ಮನಸ್ಸು ಆ ಥರ ಹಿಂಗೆ ಮಾಡಬೇಕು ಅನ್ನೋ ಥರ ಇಲ್ಲ. ನಾಳೆ ಮಾಡಿದ್ರಾಯ್ತು, ಇನ್ನೇನು ಎದ್ದೇಳ್ತೀನಲ್ಲ, ಇನ್ನೇನು ಕೆಲ್ಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದ್ದೇಳ್ತೀನಿ ಆ ಥರ ಫೀಲಲ್ಲಿ ಹಂಗೆ ಮಲ್ಕೊಂಬಿಡೋದು. ಈ ಥರನೇ ಆಗಿದೆ. ಆ ಕಡೆ ಅನ್ನಕ್ಕೆ ಇಟ್ಕೊಂಡೆ. ಇವಾಗ ನೋಡಿ ಕಾಫಿನೂ ಮಾಡ್ಕೊಂಡಿದ್ದೀನಿ. ಹಂಗೆ ಕಾಫಿ ಮಾಡ್ಕೊಂಡು ಬೆಳಗ್ಗೆ ಎದ್ದು ನನಗೆ ಕಾಫಿ ಕುಡಿಲಿಲ್ಲ ಅಂದರೆ ನನಗೇನು ಕೆಲಸನೂ ಮಾಡೋಕ್ಕೆ ಇಂಟ್ರೆಸ್ಟ್ ಆಗೋದಿಲ್ಲ. ಅಷ್ಟು ಒಂಥರ ತಲೆ ಕೆಟ್ಟಂಗೆ ಆಗಿಬಿಡುತ್ತೆ. ಕಾಫಿ ಮಾಡಿ ಕುಡಿದ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಎಲ್ಲ ನಿಧಾನ ಕೆಲಸಗಳೆಲ್ಲ ಮಾಡ್ಕೊತಾ ಹೋಗ್ತೀನಿ. ಇನ್ನೊಂದು ನನಗೆ ಬೇಗನೂ ಕೆಲಸ ಮಾಡ್ಕೊಬೇಕು, ಹಂಗೆ ಕ್ಲೀನಾಗಿರಬೇಕು. ಒಂಚೂರು ಏನಾದ್ರು ಇವಾಗ ನಾನು ಕಾಫಿ ಕುಡಿದೇ ಇದ್ಬಿಡ್ತೀನಿ ಅಂದ್ಕೊಳ್ಳಿ, ಅದು ಒಂಥರ ಟೆನ್ಷನ್ ಆಗ್ತಾಯಿರುತ್ತೆ. ಅವಾಗ ಒಂದು ಕೆಲಸ ಹೋಗಿ ಇನ್ನೊಂದು ಕೆಲಸ. ಇವಾಗ ಏನಾದರೂ ಅಕ್ಕಿ ತೊಳಿತಿರ್ತೀನಿ, ಅಕ್ಕಿನೇ ಚೆಲ್ಲೋಗ್ಬಿಡುತ್ತೆ. ಇಲ್ಲಾಂದರೆ ಜಾಸ್ತಿ ನೀರು ಹಾಕ್ಬಿಟ್ಟು ಎಲ್ಲ ನೀರೆಲ್ಲ ಫುಲ್ ಆಗಿಬಿಡುತ್ತೆ. ಏನಾದರೂ ಒಂದು ಡಬಲ್ ಕೆಲಸ, ನೀರೆಲ್ಲ ಚೆಲ್ಬಿಡ್ತೀನಿ, ಅದನ್ನು ಮತ್ತೆ ಒರೆಸೋದು ಹಿಂಗೆ. ಅದಕ್ಕೇ ಫಸ್ಟು ಅನ್ನಕ್ಕೆ ಇಟ್ಕೊಂಬಿಟ್ಟು ನಾನು ಹಂಗೆ ಕಾಫಿನೂ ಮಾಡ್ಕೊಂಬಿಟ್ಟೆ. ಕಾಫಿ ಮಾಡಿ ಕುಡಿದ್ಬಿಟ್ಟು ನಾನು ಇವಾಗ ಈರುಳ್ಳಿ ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ ಚಿತ್ರಾನ್ನಕ್ಕೆ. ಹೋಗ್ಬಿಟ್ಟು ಕಾಫಿ ಮಾಡಿ ಕುಡ್ದಾದ್ಮೇಲೆ ಅವ್ರು ಕೇಳಿದ್ದಕ್ಕೆ ಏನು ಮಾಡೋದು ಅಂತ ಕೇಳಿ ಟೊಮೆಟೊ ಚಿತ್ರಾನ್ನ ಮಾಡು ಅಂತ ಅಂದರು. ನಾನು ಪುಳಿಯೋಗರೆ ಇತ್ತಲ್ಲ, ಇನ್ನೇನು ಪುಳಿಯೋಗರೆ ಪೌಡರ್ ಇರುತ್ತಲ್ಲ, ಅದನ್ನು ಹಂಗೆ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ.
ನಮ್ಮ ಮನೆಯವರು ಅದರಲ್ಲೂ ಟೊಮೆಟೊ ಚಿತ್ರಾನ್ನನೇ ಮಾಡು ಅಂತ ಕೇಳಿದ್ರಲ್ಲ, ಸೊ ಅದಕ್ಕೆ ಹೋಗಲಿ ಪಾಪ ಮಾಡೋಣ ಅಂದ್ಬಿಟ್ಟು ಇವಾಗೆಲ್ಲನೂ ಈರುಳ್ಳಿ ಎಲ್ಲನೂ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ಬಿಡಿಸ್ಬಿಟ್ಟು ಹಂಗೆ ತೊಳೆದು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಟೊಮೆಟೊನೂ ಅಷ್ಟೇ, ಟೊಮೆಟೊ ಎಲ್ಲ ತೊಗೊಂಡು ಆಲ್ರೆಡಿ ನಾನು ನೀರಲ್ಲೆಲ್ಲ ತೊಳೆದು ಹಂಗೆ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲನೂ ಹಚ್ಚಿಟ್ಕೊಂಡೆ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ. ಟೊಮೆಟೊ ಚಿತ್ರಾನ್ನ ಗೊಜ್ಜು ನಾನು ಎಷ್ಟು ದಿವಸ ಅಂದರೆ ಇವಾಗ ಮಾಡಿರ್ತೀನಲ್ಲ, ಅದು ಹಂಗೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇವಾಗ ನೈಟ್ ಹೊತ್ತು ಯಾವಾಗಾದರೂ ಸಾಂಬಾರು ಇಷ್ಟ ಆಗಲಿಲ್ಲ ಅಂದರೆ, ಇಲ್ಲಾಂದರೆ ಬಿಸಿ ಅನ್ನ ಮಾಡಿದ್ದಾಗ ಈ ಚಿತ್ರಾನ್ನ ಗೊಜ್ಜು ಇರುತ್ತಲ್ಲ ಅದನ್ನ ಹಂಗೆ ಹಾಕ್ಕೊಂಡು ತಿಂತೀನಿ. ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಇವಾಗ ನೋಡಿ ಆ ಕಡೆ ಈರುಳ್ಳಿ ಹಚ್ಚಿದ್ದೆ, ಟೊಮೆಟೊ ಹಚ್ಚಿದ್ದೆ, ಹಸಿರು ಮೆಣಸಿನ್ಕಾಯಿ, ಇದು ಸ್ವಲ್ಪ ಖಾರ ಇತ್ತು, ಹುಳಿ ಜಾಸ್ತಿ ಇರುತ್ತಲ್ಲ ಟೊಮೆಟೊ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾನೇ ಖಾರ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಹುಳಿ ಟೊಮೆಟೊ ಇರೋದ್ರಿಂದ ಸ್ವಲ್ಪ ಖಾರನೂ ಹಾಕಿದ್ರೇ ಟೇಸ್ಟ್ ಬರೋದು, ಇಲ್ಲಾಂದರೆ ಹುಳಿ ಹೊಡೆದ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಖಾರ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಬಾಣಲಿ ಎಲ್ಲ ಬಿಸಿಗೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಕಡಲೆಬೇಳೆ ಮತ್ತು ಕಡಲೆ ಬೀಜ ಇವೆರಡೂ ನಾನು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೊಂಬಿಟ್ಟು ಆಮೇಲೆ ಬೇಕಾದ್ರೆ ಚಿತ್ರಾನ್ನ ಗೊಜ್ಜೆಲ್ಲ ರೆಡಿ ಆದಮೇಲೆ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಹಾಕ್ಕೊಡ್ತೀನಿ ಅಷ್ಟೇ. ನಾನು ಹಂಗೆ ನನ್ನ ಮಗ ತಿನ್ನೋದೇ ಇಲ್ಲ, ಈಗ್ರಾಡ್ತಾನೆ, ನೀನು ಕಡಲೆ ಬೀಜನೂ ಹಾಕ್ಬೇಡ ಕಡಲೆಬೇಳೆನೂ ಹಾಕ್ಬೇಡ ಅಂತ. ನಮ್ಮಮ್ಮ ಕಡಲೆ ಬೀಜ ಕಡಲೆಬೇಳೆ ಹಾಕಲ್ಲ, ಇವಳು ಏನು ಚಿತ್ರಾನ್ನ ಮಾಡ್ತಾಳೋ ಅಂತ ನಮ್ಮಮ್ಮ ಇದು ಮಾಡ್ತಾರೆ. ನಮ್ಮ ಮನೆಯವರು ತಿನ್ನಲ್ಲ. ಅದೇ ಈ ಥರ ಫ್ರೈ ಮಾಡಿರೋ ಕಡಲೆ ಬೀಜನ ಆಮೇಲೆ ಹಾಕು ಅಂತ ಹಾಕಿಸ್ಕೊಂಡು ತಿಂತಾರೆ. ಆ ಥರ ಒಂಥರ ವಿಚಿತ್ರದವ್ರು ನಮ್ಮ ಮನೇಲಿ ಎಲ್ಲರೂ. ಅದಕ್ಕೇ ಬೇಡ ಅಂದ್ಬಿಟ್ಟು ಕಡಲೆ ಬೀಜನ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ. ಇನ್ನೊಂದು ಕಡೆ ಇವಾಗ ನೋಡಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟ್ಕೊಟ್ಮೇಲೆ ಇವಾಗ ಈರುಳ್ಳಿ ಎಲ್ಲ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಬಾಯಿಗೆ ಸಿಕ್ಕಲಿ ಅಂತ. ಏನೂ ಇರೋಲ್ಲ, ಕಡಲೆಬೇಳೆನೂ ಇರೋಲ್ಲ, ಏನೂ ಇಲ್ದಿದ್ಮೇಲೆ ಇನ್ನು ಈ ಚಿತ್ರಾನ್ನ ಅಂತ ಹೆಂಗೆ ಅನಿಸುತ್ತೆ, ಹಂಗೆ ಒಳ್ಳೆ ಹಿಂಸೆ ಕೊಡ್ತಾರೆ ನಮ್ಮ ಮನೇಲಿ ಅಂದರೆ. ಅದಕ್ಕೆ ಉದ್ದಕ್ಕೆಲ್ಲ ಈರುಳ್ಳಿ ಹೆಚ್ಚಾಕಿ ಮಾಡ್ತಾಯಿದ್ದೀನಿ. ಇವಾಗ ಹಂಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಇದನ್ನು ಹಾಕ್ಕೊಂಡು ಕರಿಬೇವಿನ ಸೊಪ್ಪು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆಮೇಲೆ ನಾನು ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದೇ ಇದು ಟೊಮೆಟೊ ಚಿತ್ರಾನ್ನ. ನಮ್ಮ ಮನೆಯಲ್ಲೂ ಸೇಮ್ ಎಲ್ಲರ ಮನೇಲೂ ಮಾಡೋ ಥರನೇ ಮಾಡೋದು. ಈ ಚಿತ್ರಾನ್ನ ಅಂದರೆ ನಮ್ಮ ಮನೆಗೆ ಖಾಲಿ ಆಗಿಬಿಡುತ್ತೆ, ಬೇಗನೆ ಖಾಲಿ ಆಗಿಬಿಡುತ್ತೆ. ಇವಾಗ ಅನ್ನಕ್ಕೆ ಇಟ್ಕೊಂಡಿರ್ತೀನಿ, ಅನ್ನ ಬೇಕಾದಾಗ ನಮ್ಮ ಮನೆಯಲ್ಲಿ ಗೊಜ್ಜೈತೆ ಹಾಕ್ಕೊಡ್ಲ ಅಂದರೆ ಹಾಕ್ಕೊಡು ಕಲಿಸ್ಕೊಡು ಅಂತ. ನಮ್ಮ ಮನೆಯವರು ಅಷ್ಟೇ, ನೈಟ್ ಹೊತ್ತು ಏನಾದರೂ ಬೇಕು ಅಂದರೆ ಕಲಿಸ್ಕೊಡ್ಲೇನ್ರಿ ಅಂದರೆ ಕಲಿಸ್ಕೊಡು ತಿಂತೀನಿ ಅಂತ ತಿನ್ಕೊತಾರೆ. ಅದೇ ಬೇರೆ ಚಿತ್ರಾನ್ನ ಗೊಜ್ಜಾದರೆ ಮುಟ್ಟು ನೋಡೋಲ್ಲ, ಬೇಡ ನನಗೆ ಇರ್ತಾರೆ. ಈ ಮಾವಿನಕಾಯಿ ಚಿತ್ರಾನ್ನ ಹಾಕ್ಕೊಡ್ಲ ಅಂದರೆ ಬೇಡ ಅಂತಾರೆ. ಆ ಥರ ಟೊಮೆಟೊ ಚಿತ್ರಾನ್ನ ಮಾತ್ರ ಅವ್ರಿಗೆ ಸಖತ್ ಇಷ್ಟ ಆಗುತ್ತೆ. ಈ ಟಿಫನಲ್ಲಿ ಇಡ್ಲಿ ಮತ್ತು ಟೊಮೆಟೊ ಚಿತ್ರಾನ್ನ ಒಂದು ಇಷ್ಟಪಟ್ಟು ತಿಂತಾರೆ ಅಷ್ಟೇ. ಇನ್ನೇನೂ ಸುಮ್ಮನೆ ಏನೋ ತಿನ್ನಬೇಕಲ್ಲ ಅಂತ ತಿಂತಾರೆ ಅಷ್ಟೇ ನಮ್ಮ ಮನೇಲಿ. ಇವಾಗ ನೋಡಿ ಟೊಮೆಟೊನು ಅದೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಅರಿಶಿನ ಪುಡಿ ಹಾಕ್ಕೊಬೋದು, ಕಲರ್ಫುಲ್ಲಾಗಿ ಕಾಣಲಿ ಅಂತ ಅಷ್ಟೇ ಅರಿಶಿನ ಪುಡಿ ಹಾಕ್ಕೊಳ್ಳೋದು, ಇಲ್ಲಾಂದರೆ ಹಂಗೇನೂ ಮಾಡ್ಕೊಬೋದು. ಆಮೇಲೆ ಇವಾಗ ನೋಡಿ ಸ್ವಲ್ಪ ತೆಂಗಿನಕಾಯಿ ತುರಿ, ಇದನ್ನು ಇವಾಗಲೇ ಯಾಕೆ ಹಾಕ್ತಿದ್ದೀನಿ ಅಂದರೆ ಫ್ರೆಶ್ ತೆಂಗಿನಕಾಯಿ ತುರಿ ಅಲ್ವಲ್ಲ, ಇದು ಫ್ರೀಝರಲ್ಲಿ ಇರ್ತೀವಲ್ಲ, ಅದಕ್ಕೇ ನಾನು ಇವಾಗ ಹಾಕ್ಕೋತಾ ಇದ್ದೀನಿ. ಫ್ರೆಶ್ ತೆಂಗಿನಕಾಯಿ ತುರಿ ಆದರೆ ಲಾಸ್ಟಲ್ಲಿ ಹಾಕ್ಕೊಂಡು ತಿರುಗಿಸ್ಕೊತೀನಿ. ಇದು ಫ್ರೆಶ್ ಅಲ್ಲ, ಅದಕ್ಕೇ ಇವಾಗಲೇ ಹಾಕ್ಬಿಟ್ಟು ಅದನ್ನು ಹಂಗೇ ಮುಚ್ಚಿಬಿಡ್ತೀನಿ. ಒಂದು 10 ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಅದ್ರ ಪಾಡಿಗೆ ಅದು ಚಿತ್ರಾನ್ನ ಗೊಜ್ಜು ರೆಡಿ ಆಗುತ್ತೆ. ಆಮೇಲೆ ನಾನು ಮಿಕ್ಕಿದ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊತೀನಿ. ಇವಾಗ ನೋಡಿ ಇಷ್ಟೇ. ಇವಾಗ ಸಣ್ಣ ಉರಿ ಮಾಡಿಬಿಟ್ಟು ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ 15 ನಿಮಿಷ, ಅದ್ರ ಪಾಡಿಗೆ ಅದು ಬೆಂದ್ಕೊಳ್ಳುತ್ತೆ. ಇವಾಗ ಗೊಜ್ಜೆಲ್ಲ ರೆಡಿ ಆಯಿತು. ನಾನು ಅಷ್ಟರಲ್ಲಿ ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಬಾಗಿಲೆಲ್ಲನೂ ಅಂದರೆ ಪಾರ್ಕಿಂಗ್ ಎಲ್ಲನೂ ಒರೆಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದೆ. ಬಂದು ಆಮೇಲೆ ಇವಾಗ ನಮ್ಮ ಮನೆಯವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಇವಾಗ ಅವ್ರಿಗೆ ಟಿಫನ್ ಹಾಕ್ಕೊಂಡು ಕೊಡೋದಕ್ಕೆ ಚಿತ್ರಾನ್ನ ಎಲ್ಲನೂ ಅನ್ನ ಹಾಕ್ಕೊಂಡು ಎಲ್ಲ ಕಲಿಸ್ತಾ ಇದ್ದೀನಿ. ಇವಾಗ ಅವ್ರಿಗೆಲ್ಲನೂ ಟಿಫನ್ ಹಾಕ್ಕೊಂಡು ಕೊಡಬೇಕು. ನನ್ನ ತಂಗಿ ಮಗಳಿದ್ಲಲ್ಲ, ಬೆಳಗ್ಗೆನೇ 8 ಗಂಟೆಗೇ ದೊಡ್ಡಮ್ಮ ಹಸುವಾಗ್ತಿದೆ ಕೊಡು, ಏನಾದರೂ ಕೊಡು, ಹಸುವಾಗ್ತಿದೆ ಏನಾದರೂ ಕೊಡು ಅಂತ ಕೂತಿದ್ಲು. ಅದಕ್ಕೇ ಇವಾಗ ಅವರ ಪೂಜೆ ಮಾಡಿದ ತಕ್ಷಣ ಹಂಗೆ ಚೋಚ ಏನೋ ಇತ್ತು, ಅದನ್ನು ಕುತ್ಕೊಂಡು ತಿಂತಾ ಕೂತಿದ್ಲು. ಅಷ್ಟರಲ್ಲಿ ಹೋಗಿ ಮುಖ ತೊಳ್ಕೊಂಬರೋಗು ಅಂತ ಹೇಳಿದ್ದೆ. ಮುಖ ತೊಳ್ಕೊಂಡು ಪಾಪ ಕೂತ್ಕೊಂಡು ಚೋಚ ಹಾಕ್ಕೊಂಡು ತಿಂತಾಯಿದ್ಲು. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಪೂಜೆ ಎಲ್ಲ ಮುಗಿಸಿದ್ರಲ್ಲ, ಹಾಗೆ ಅವ್ರಿಗೂ ಹಾಕ್ಕೊಂಡು ಕೊಟ್ಬಿಟ್ಟು ಅವಳಿಗೂ ಹಾಕ್ಕೊಂಡು ಕೊಟ್ಟೆ. ಕೂತ್ಕೊಂಡು ತಿಂತಾಯಿದ್ಲು ಪಾಪ. ಒಂಥರ ಬೇಜಾರು ಅನಿಸ್ಬಿಡ್ತು. ಏನಾದರೂ ಹಸಿವು ಕೊಡು ಅಂತಿರ್ತಾಳೆ. ಅಂದರೆ ಲೇಟಾಗಿ ನೆನ್ನೆ ನೈಟು ತಿಂದ್ಬಿಟ್ಟು ಹಂಗೆ ಮನ್ಗಿದ್ಲು, ಆದರೆ ಯಾಕೋ ಬೆಳಗ್ಗೆನೇ ಹಸಿವು ಅಂತ ಇದ್ಲು. ಅವಾಗಲಿಂದ ಹಾಕ್ಕೊಂಡು ಕೊಟ್ಟೆ.
ಇವಾಗ ನೋಡಿ ನಮ್ಮ ಮನೆಯವ್ರಿಗೂ ಹಾಕೊಂಡು ಕೊಡ್ತಾಯಿದ್ದೀನಿ. ಅವಳಿಗೆ ಫಸ್ಟ್ ಹಾಕೊಂಡು ಕೊಟ್ಬಿಟ್ಟೆ ತಿನ್ನು ಅಂದ್ಬಿಟ್ಟು. ಇವಾಗ ನಮ್ಮ ಮನೆಯವ್ರಿಗೆ ಹಾಕೊಂಡು ಕೊಟ್ಟು ಅವರು ಟಿಫನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಕೆಲಸ ಇದಾವೆಲ್ಲ ಮಾಡ್ಕೊಬೇಕು. ಏನು ಕೆಲಸಗಳೇ ಮಾಡ್ತಾಯಿಲ್ಲ, ಮನೇಲಿರೋದ್ರಿಂದ ಸಿಕ್ಕಾಪಟ್ಟೆ ಲೇಸಿ ಆಗಿಬಿಟ್ಟಿದ್ದೀನಿ. ಈ ಅಡುಗೆ ಮನೆಯದೆಲ್ಲ ಗೋಡೆಗಳೆಲ್ಲ ಒರೆಸ್ಕೊಬೇಕು, ಒರೆಸ್ತಾ ಇರ್ತೀನಿ. ಆದ್ರೂ ನನಗೊಂಥರ ಸಮಾಧಾನ ಅನಿಸಲ್ಲ. ಯಾವಾಗಲೂ ವಾರದಲ್ಲಿ ಒಂದು ಸಲ ನೀಟಾಗೆಲ್ಲ ಮಾಮೂಲಿ ಗುರುವಾರದತ್ತೆಲ್ಲ ಒರೆಸ್ತೀನಿ. ಆದರೂ ನನಗೆ ದಿನ ಒರೆಸ್ಬೇಕು. ನಂಗೆ ದಿನ ಒರೆಸಿ ಆಮೇಲೆ ವಾರದಲ್ಲಿ ಒಂದಿನ ಗುರುವಾರದತ್ತು ಒರೆಸ್ಕೊಂಡು ಪೂಜೆ ಮಾಡ್ತೀನಿ ಅಷ್ಟೇ. ಫ್ರೀ ಇದ್ದಾಗೆಲ್ಲ ಒರೆಸ್ತಾ ಇರಬೇಕು. ಇಲ್ಲಾಂದರೆ ಎಣ್ಣೆ ಜಿಡ್ಡು ಏನಾದರೂ ಇವಾಗ ಮಾಡಿರ್ತೀವಲ್ಲ, ಜಿಡ್ಡೆಲ್ಲ ಹಂಗೆ ಕುತ್ಕೊಂಡ್ಬಿಡುತ್ತೆ. ಒಂಥರ ಏನೋ ಅಷ್ಟು ಇಷ್ಟ ಆಗೋದಿಲ್ಲ. ಮಾಡಲಿಲ್ಲ ಅಂದ್ರೂ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಮಾಡಲಿಲ್ಲ ಅಂದ್ರೂ ಅಯ್ಯೋ ಏನು ಹಿಂಗಿದೆ ಅನ್ನೋ ಥರ ಫೀಲು. ಒಂಥರ ಏನೋ ಯಾವ ಥರ ಇರಬೇಕು ಅನ್ನೋದು. ಅಂದರೆ ಈ ಬಿಸಿಲಿರೋದ್ರಿಂದ ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಷ್ಟೇ. ಬೆಳಗ್ಗೆಯಿಂದ ಆಮೇಲೆ ಮಾಡೋಣ ಬಿಡು, ಸಂಜೆ ಮಾಡೋಣ ಅಂದರೆ ಸಂಜೆ ಎಲ್ಲ ಇವಾಗ ಮಲಗಿ ಎದ್ದು ಆಮೇಲೆ ಇಂಟ್ರೆಸ್ಟೇ ಬರೋಲ್ಲ. ಅಡುಗೆ ಮಾಡೋದೇ ಒಂದು ಸಾಕಾಗೋಗ್ಬಿಡುತ್ತೆ ಆ ಟೈಮಲ್ಲಿ. ಆ ಥರ ಫೀಲ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಅಂದರೆ ಬೇಸಿಗೆ ಮುಗಿದ ಮೇಲೆ ಎಲ್ಲ ಕರೆಕ್ಟ್ ಆಗುತ್ತೆ. ಇವಾಗ ನೋಡಿ ಬಟ್ಟೆಗಳೆಲ್ಲ ಇದ್ವು. ನಮ್ಮ ಮನೆಯವರು ಟಿಫನ್ ಎಲ್ಲ ಮುಗಿಸಿ ಅವ್ರು ಹೊರಟರು. ನಾನು ಅವ್ರು ಇದ್ದಾಗಲೇ ಎಲ್ಲನೂ ಪೈಪೆಲ್ಲ ಕನೆಕ್ಷನ್ ಮಾಡಿ ಇಟ್ಕೊಂಡಿದ್ದೆ, ಬಟ್ಟೆ ಹಾಕೋಣ ಅಂದ್ಬಿಟ್ಟು. ಅವರೆಲ್ಲ ತಕ್ಕೊಡ್ಬೇಕಿತ್ತು, ಯಾವ್ಯಾವ ಹೋಗ್ಯವು ಅಂದ್ಬಿಟ್ಟು ಅವೆಲ್ಲ ಇಸ್ಕೊಂಡು ಈಗ ಅವ್ರು ಹೊರಟರು. ನಾನು ಹಂಗೇನು ಮಿಷಿನ್ಗೆ ಹಾಕ್ತೆ. ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಬಂದು ಇವಾಗ ಹಾರಾಕ್ತಾಯಿದ್ದೀನಿ. ಬಟ್ಟೆ ಎಲ್ಲ ಬೇಗನೆ ಮಾಡ್ಕೊಂಬಿಡೋಣ, ಬೆಳಗ್ಗೆನೇ ಕೆಲಸ ತಣ್ಣಗಿದ್ದಾಗಲೇ ಅಂತ. ಆದರೂ ನೋಡಿ ಇಷ್ಟೊಂದು ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಈ ಬಟ್ಟೆ ಹಾರಾಕೋಷ್ಟ್ರಲ್ಲಿ 10:30 ಆಗಿತ್ತು. 10:30ಗೆ ನೋಡಿ ಎಷ್ಟು ಸುಟ್ಟು ಹೋಗ್ತಾಯಿದೆ. ಇದನ್ನಿನ್ನು 12 ಗಂಟೆ ಅಷ್ಟರಲ್ಲೆಲ್ಲನೂ ನಾನು ಬಟ್ಟೆ ಎಲ್ಲ ಎತ್ಕೊಂಬರ್ಬೇಕು. ಒಣಗೋಗ್ಬಿಟ್ಟಿರುತ್ತೆ, ಫುಲ್ಲು ಒಣಗಿಬಿಟ್ಟಿರುತ್ತೆ. ತಿರ್ಗಿ ಆ ಬಿಸಿಲಲ್ಲಿ ಹೋಗಿ ಬಟ್ಟೆ ಎತ್ಕೊಬರೋ ಅಷ್ಟರಲ್ಲಿ ನನಗೆ ಇದ್ದಿದ್ದು ಹಿಂಸೆ ಆಗೋಗ್ಬಿಡುತ್ತೆ. ಆಮೇಲೆ ಹಂಗೆ ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಅವಳು ನಿನ್ನೆ ನಮ್ಮ ಆಂಟಿಯವ್ರು ಬಂದಿದ್ದರು. ಸಂಜೆ ಸ್ನಾನ ಮಾಡ್ತಿದ್ವಿ ಡೈಲಿ. ಸಂಜೆ ಮಾಡೋಕ್ಕಾಗಲಿಲ್ಲ, ಅವರು ಬಂದಿದ್ರಲ್ಲ. ಅದಕ್ಕೆ ಇವಾಗ ಬೆಳಗ್ಗೆನೇ ಇವಾಗ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ನಾನು ತಲೆ ಸ್ನಾನ ಮಾಡಬೇಕಿತ್ತು. ಅವಳಿಗೂ ಮಾಡಿಸ್ಬಿಟ್ಟು ಹಂಗೆ ತಲೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬಟ್ಟೆ ಎಲ್ಲ ಹಾರಾಕ್ತಾಯಿದ್ದೀನಿ. ಹಾರಾಕ್ಬಿಟ್ಟು ಹಂಗೆ ಸ್ನಾನ ಎಲ್ಲ ಮುಗಿಸಿ ಟಿಫನ್ ಮಾಡ್ಕೊಳ್ಳೋಣ ಅಂತ. ನಾನೇನು ಇವಾಗ ಸದ್ಯಕ್ಕೆ ಟಿಫನ್ ಏನು ಮಾಡಿಲ್ಲ, ಆಮೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಬಟ್ಟೆ ಎಲ್ಲ ಹಾರಾಕ್ತಾಯಿದ್ದೀನಿ. ನನ್ನ ಮಗ ವೀಡಿಯೋ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.